ನಮಸ್ಕಾರ. ಇವತ್ತ ಮಾಧ್ಯಮದಾಗ ಬರೋ ವಿಷಯ ಏನಂದ್ರೆ, ಕಲಬುರಗಿ ಜಿಲ್ಲೆನಲ್ಲಿ ಮೈನಿಂಗ್ ಆಫೀಸ್ನಲ್ಲಿ ಲೂಟಿ ಆಗ್ತಾ ಇದೆ. ಇವತ್ತ ಚೋರ್ಗುಮಸ್ ಹತ್ರ ನೋಡಿ ಇನ್ಲೀಗಲ್ ಕಟಕ್ ಹೊಡೆದಿ, ಬಬ್ಲಾದ್ನಲ್ಲಿ, ಸಿಂದಗಿನಲ್ಲಿ ಮತ್ತೆ ಬ್ಯಾಕ್ ಸೈಡ್ ಆಫ್ ಯೂನಿವರ್ಸಿಟಿ ಕುಸ್ನೂರ್, ಇಲ್ಲಿ ಎಲ್ಲ ಕಡೆ ಏನಾಗಿದೆ ಅಂದ್ರೆ ಗುಡ್ಡನೇ ಎತ್ತು ಬಿಟ್ಟಿದ್ದಾರೆ ಮೈನಿಂಗ್ದು. ಇನ್ಲೀಗಲ್ ಕಟಕ್ ಇದು ಮಾಡಿ ಅರ್ಧ ಕೆಲವು ಆಫೀಸರ್ಸ್ ಮಂದಿದ ಇನ್ವಾಲ್ವ್ಮೆಂಟ್ ಇದೆ. ನಾನು ಇವತ್ತು ಡಿ ಅವ್ರಿಗೆ ಭೇಟಿ ಆದೆ. ಮೈನಿಂಗ್ ಆಫೀಸಿಗೆ ಹೋದಾಗ ಅವ್ರಿಗೆ ಕೇಳಿದೆ, ಎಷ್ಟು ಜನ ನಿಮ್ಗೆ ಇಲ್ಲಿ ರಾಯಲ್ಟಿ ಕೊಡ್ತಾ ಇದ್ದಾರೆ ಕಟಕ್ ಕಲಬುರಗಿ ಜಿಲ್ಲೆನಲ್ಲಿ, ಲಕ್ಷಾನ್ ಗಂಟ್ಲೆ ಕೋಟಿ ಗಂಟ್ಲೆ ವ್ಯವಹಾರ ಆಗ್ತಾ ಇದೆ ಅಂದಾಗ ಅವರು ನನ್ಗೊಂದು ಲಿಸ್ಟ್ ಕೊಡ್ತಾರೆ. 17 ಜನ ನಮ್ಗೇನದ ಪರ್ಮಿಷನ್ ತಗೊಂಡು ರಾಯಲ್ಟಿ ಕಟ್ತಾ ಇದ್ದಾರ್ರಿ ಅಂತ ಇದು ಡಿ ಆಫೀಸ್ದಾಗ ಕೊಡ್ತಾರೆ. 17 ಕಡೆ 16 ಕಡೆ ಒಂದೇ ಊರ್ದು 16 ಪರ್ಮಿಷನ್ ಇದೆ. ಜೋಗೂರ್ ಅಂತ ಒಂದು ಊರಿದೆ, ಒಂದು ಸಿಂದಗಿ ಬಂದಿದೆ, ದಕ್ಷಿಣ ಮತಕ್ಷೇತ್ರ ನಮ್ದು. ಇಲ್ಲಿ ಏನಾಗಿದೆ ಅಂದ್ರೆ ಆಫೀಸರ್ಸ್ ಇನ್ವಾಲ್ವ್ಮೆಂಟ್. ಆಫೀಸ್ ಅಂತ ಒಂದು ಆಫೀಸರ್ ಇದ್ದಾನೆ, ಅವನು ಬಹಳ ದೊಡ್ಡ ಈ ಸ್ಟೋರಿ ಇದೆ. ಆಫೀಸ್ ಅಂತ ಹಲವಾರು ವರ್ಷದಿಂದ ಇಲ್ಲಿ ಕೂತಿದ್ದಾನೆ. ಇವನ್ ಏನ್ ಮಾಡ್ತಾನೆ ಅಂದ್ರೆ, ಇವನು ಉಸುಕ್ ಗಾಡಿ, ಇನ್ಲೀಗಲ್ ಗಾಡಿಗಳು ಹಿಡಿತಾನೆ, ಪೊಲೀಸ್ ಸ್ಟೇಷನ್ಗೆ ಗಾಡಿ ಕರ್ಕೊಂಡು ಹೋಗ್ತಾನೆ, ಅರ್ಧಾಗ ಇದ್ದಿಂದು ಮಾಲ್ ಪ್ರೈವೇಟ್ ಕಡೆ ಡಂಪ್ ಮಾಡ್ತಾನೆ. ಅವನೊಂದು ಟೀಮ್ ರಚನೆ ಮಾಡಿದಾನೆ, ಆ ಟೀಮಿಗೆ ಕರೆಸಿ ಅದು ಮಾಲ್ ಎತ್ಕೊಂಡು ಹೋಗಿ ಮಾರಾಟ ಮಾಡ್ತಾನ. ಮತ್ತೆ ಎಲ್ಲಿ ಲೀಗಲ್ ಆಗಿ ಎಲ್ಲಿ ನಡೀತಾ ಇದೆ, ಕ್ರಷರ್ ಆಗ್ಲಿ ಮೈನಿಂಗ್ ಆಗ್ಲಿ ಲೀಗಲ್ ಆಗಿ ಯಾರ್ಯಾರು ಮಾಡ್ತಾ ಇದ್ದಾರೆ ಅವ್ರಿಗೆ ಮೆಂಟಲಿ ಹರಾಸ್ಮೆಂಟ್ ಮಾಡೋದು, ಅವ್ರ ಹತ್ರ ದುಡ್ಡು ತಿನ್ನೋದು, ಅವರಿಗೆ ಅನ್ನೆಸರಿ ಸುಮ್ಮನೆ ನೋಟಿಸ್ ಜಾರಿ ಮಾಡೋದು. ನೀವು ಏನಾದ ಇಷ್ಟು ನೀವು ಇಲ್ಲಿಗಲ್ ಇದು ಮಾಡಿರಿ ಅದು ಮಾಡಿರಿ ಅಂತ ಅವ್ರಿಗೆ ಒಂದು ನೋಟಿಸ್ ಜಾರಿ ಮಾಡೋದು. ಇದು ಆಫೀಸ್ದು ಹಲವಾರು ವರ್ಷದಿಂದ ನಡೀತಾ ಇದೆ. ಇವನೊಂದು ಜರ್ನಲಿಸ್ಟ್ ಇದ್ದಾನೆ ಅಲ್ಲಿ ಆಫೀಸ್ ಅನ್ನೋನು. ನನ್ನ ಹತ್ರ ಒಬ್ರು ಬಂದಿದ್ರು, ಕ್ರಷರ್ ಲೀಸ್ ಮೇಲೆ ತಗೊಂಡು ಅವ್ರ ತಂದೆಯವ್ರು ತೀರ್ ಹೋಗಿದ್ದಾರೆ ಪಾಪ. ಅವ್ರ ಫ್ಯಾಮಿಲಿದವ್ರು ನನ್ನ ಹತ್ರ ಬಂದಾಗ, ಸರ್ ಈ ತರ ಆಗಿದೆ, ನಾವು ಯಾವುದು ತಪ್ಪು ಮಾಡಿಲ್ಲ, ಇದು ತನಿಖೆ ಮಾಡ್ಲಿ, ನಾವು ತಪ್ಪು ಮಾಡಿದ್ರೆ ನಾವು ಅದಕ್ಕೆ ಫೈನ್ ಕಟ್ಟಕ್ ರೆಡಿ ಇದ್ದು ಅಂತ ನನ್ನ ಹತ್ರ ಬಂದಾಗ, ನಾನೇನ್ ಮಾಡಿದೆ, ಡಿ ಅವ್ರ ಹತ್ರ ಕರ್ಕೊಂಡು ಹೋದೆ. ಸರ್ ಈ ತರ ಆಗ್ತಾ ಇದೆ ಅಂದಾಗ ಆಫೀಸಿಗೆ ಕರೆದೆ ನಾನು. ಏನಪ್ಪಾ ಇದು ಈ ತರ ನೀನ್ ಮಾಡ್ತಾ ಇದ್ಯಲ್ಲ ಅಂತ ಅಂದಾಗ, ಆಫೀಸ್ ಅಂತ ಸಾರಿ ಸಾಬ್ ಗಲ್ತಿ ತಪ್ಪಾಗಿದೆ, ನಾನು ಇಮಿಡಿಯೇಟ್ ರಿಪೋರ್ಟ್ ಹಾಕ್ತೀನಿ, ಅದು ಏನದ ಕ್ಲೋಸ್ ಮಾಡ್ಕೊಡ್ತೀನಿ, NOC ಕೊಡ್ತೀನಿ ಅಂತ ಒಂದು ರಿಪೋರ್ಟ್ ಹಾಕ್ತಾನೆ ಅವನು. ಆಫೀಸ್ ಯಾರಿಗೆ, ಡಿ ಅವರಿಗೆ ರಿಪೋರ್ಟ್ ಆಗಿದ್ದಾನೆ. ಏನಂತ ಆಗ್ತಾನೆ ಅಂದ್ರೆ, ನೀವು ಜಸ್ಕಾಮ್ದು ಏನಿದೆ ಬಿಲ್ ಕ್ಲಿಯರೆನ್ಸ್ ಮಾಡಿ ತಗೊಂಡ್ ಬರ್ರಿ, ಆ ಬಿಲ್ ನಲ್ಲಿ ಗೊತ್ತಾಗುತ್ತೆ ಎಷ್ಟು ಇವರು ಇನ್ಲೀಗಲ್ ಮಾಡಿದಾರೆ ಲೀಗಲ್ ಮಾಡಿದಾರೆ ಅಂದಾಗ ಜಸ್ಕಾಮ್ ಬಿಲ್ ಇದು ನಾವು ಕೊಟ್ಟ ಮೇಲೆ ಅರ್ಧಾಗ, ಇಲ್ಲ ಸರ್ ನಿಮ್ಮವ್ರದ್ದು ಏನ್ ತಪ್ಪಿಲ್ಲ, ನಾನು ರಿಪೋರ್ಟ್ ಹಾಕ್ತೀನಿ ಅಂದಾಗ ಡಿ ಅವ್ರ ಅಂತಾರ, ಆಫೀಸ್ ರಿಪೋರ್ಟ್ ಆಗ್ಲಿ, ನಾನು NOC ಕ್ಲೋಸ್ ಮಾಡಿ ಕೊಟ್ಟಾಕ್ತೀನಿ ಅಂತ ಡಿ ಅವರು ಹೇಳ್ತಾರೆ. ನಾವು ಸುತಾರ ಹೇಳಿದ್ದು, ನಮ್ಮವ್ರು ತಪ್ಪು ಮಾಡಿದ್ರೆ ನೀವು ಪೆನಲ್ಟಿ ಹಾಕ್ರಿ, ಸುಮ್ನೆ ಅನ್ನೆಸರಿ ಯಾರಿಗೆ ಟಾರ್ಚರ್ ಮಾಡಕ್ ಹೋಗ್ಬೇಡ್ರಿ ಅಂತ. ಪಾಪ ಲೀಸರ್ ತೀರು ಹೋಗಿದ್ದಾನೆ, ಅವ್ರ ಕುಟುಂಬದವ್ರು ನನ್ನ ಹತ್ರ ಬಂದಾಗ ಒಂದು ನ್ಯಾಯ ಕೊಡಿಸ್ಬೇಕು. ಅವ್ರಿಗೂ ನಾನು ಹೇಳಿದ್ದೀನಿ, ನಿಮ್ ತಪ್ಪಿತ್ತು ಅಂದ್ರೆ ನಾನು ಸಪೋರ್ಟ್ ಮಾಡಲ್ಲ. ಸರ್ಕಾರದ್ದು ಯಾರ್ಯಾಕಿರ್ಲಿ, ಸರ್ಕಾರಿಗೆ ಮೋಸ ಮಾಡಿ ಸರ್ಕಾರದ್ದು ಲೂಟಿ ಮಾಡಿದ್ರೆ ನಾವು ಸಪೋರ್ಟ್ ಮಾಡಲ್ಲ ಅಂತ ಹೇಳಿದಾಗ, ಅಲ್ಲಿ ಹೋದಾಗ ಒಂದು ನ್ಯಾಯ ಸಿಕ್ತು ನಮ್ಗೆ. ಎಲ್ಲೋ ಒಂದ್ ಕಡೆ ಇವನು ಆಫೀಸ್ ಏನದ ಮೆಂಟಲಿ ದುಡ್ಡು ತಿನ್ನಕ್ಕೆ ಇವನು ಪ್ರಿಪರೇಷನ್ ಮಾಡಿ ಇವ್ರಿಗೆ ನೋಟಿಸ್ ಜಾರಿ ಮಾಡಿದಾನಂತ ನಮ್ಗೆ ಕಣ್ಣು ಬಂದಾಗ, ಡಿ ಅವರು ನಮ್ಗೆ ಪ್ರತಿ ಸಲ ನಮ್ಗೆ ಅವರು ಯಾವಾಗ ಹೋದಾಗ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಇವನು ಆಫೀಸ್ ಏನ್ ಮಾಡ್ತಾನೆ, ಆ ಸರ್ವೈಲ್ ನಂಬರ್ ನಲ್ಲಿ ಪಾರ್ಟ್ ಇರುತ್ತೆ. ಸರ್ವೈಲ್ ನಂಬರಿಗೆ, ಸರ್ ಈ ಸರ್ವೈಲ್ ನಂಬರ್ನು ಅಲ್ಲೇ ಬರ್ತದ, ಅದು ಇಲ್ಲೇ ಬರ್ತದ ಅಂತ ಮಿಸ್ಗೈಡ್ ಮಾಡಿ ಅನ್ನೆಸರಿ ಆಲ್ರೆಡಿ ಆ ಸರ್ವೆ ಬೇರೆ ಸರ್ವೆ ನಂಬರ್ದವ್ರು ಇನ್ನೂ ನೋಟಿಸ್ ಕೊಟ್ಟಿದ್ದಾನೆ. ಅವ್ರನ್ನು ಇನ್ಕ್ವೈರಿ ಮಾಡಿದ್ರೆ ಅವ್ರದ್ದು ಏನಿಲ್ಲ. ಇವನ್ ಪರ್ಪಸ್ಲಿ ದುಡ್ಡು ತಿನ್ನಕ್ ಮಾಡ್ತಾ ಇದ್ದಾನೆ ಇವನ್ ಆಫೀಸ್. ಇವನ್ ದೊಡ್ಡ ಕಳ್ಳ. ಇವನು ಹಲವಾರು ಕೋಟಿ ಗಂಟೆ ಆಸ್ತಿ ಮಾಡ್ಕೊಂಡಿದ್ದಾನೆ.
ಬಹಳ ಅಮಾಯಕವಾಗಿ ಮಾತಾಡ್ತಾನೆ ಅವನು. ಬಹಳ ನೀವು ಹೋದ್ರೆ ಪಾಪ ಎಷ್ಟು ಇನ್ನೋಸೆಂಟ್ ಇದ್ದಾನಪ್ಪ ಅವನು ಆಫೀಸರ್ ಅಂತ ಹೇಳ್ಬೇಕು. ಮತ್ತೆ ಈ ಕಟಕ್ಗಳು ಎಲ್ಲೆಲ್ಲಿ ಇಲ್ಲಿಗಲ್ ಹೊಡಿತಾ ಇದ್ದಾರೆ, ಕಟಕ್ದು ಹಪ್ತ ತಗೋತಾನೆ ಇವನು ಆಫೀಸ್. ಇವತ್ತು ಸ್ವತಃ ಡಿ ಅವರು ಡೈರೆಕ್ಟರ್ ಅವರೇ ಸ್ವತಃ ಹೇಳ್ತಾರೆ, ನಮ್ಗೆ ಇವನಿಂದ ಬಹಳ ಸಾಕಾಗಿದ್ದಾರೆ, ಒಂದು ಬಹಳ ಕಂಪ್ಲೇಂಟ್ಸ್ ಇದೆ ಅಂತ ಹೇಳ್ತಾರೆ. ಇವತ್ತು ತಮ್ಮ ಚಾನೆಲ್ ಮುಖಾಂತರ, ಮಾಧ್ಯಮ ಮುಖಾಂತರ ಇವತ್ತು ಜಿಲ್ಲಾ ಅಧಿಕಾರಿಗಳು DC ಮೇಡಮ್ ಅವ್ರಿಗೆ ನಾನು ಮನವಿ ಮಾಡ್ತೀನಿ, ಇವನಿಗೆ ಇಮಿಡಿಯೇಟ್ ಇಲ್ಲಿ ವರ್ಗಾವಣೆ ಮಾಡ್ರಿ. ಇವನ್ ಕಲಬುರಗಿ ಜಿಲ್ಲೆದಾಗ ಲೂಟಿ ಮಾಡ್ತಾ ಇದ್ದಾನೆ, ನಿಮ್ಮೆಲ್ಲರ ಹೆಸರು ಕೆಡಿಸ್ತಾನೆ ಅಂತ ಇವತ್ತು DC ಮೇಡಮ್ ಅವ್ರಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇವನ್ ಎಲ್ಲಿ ಏನೇನು ವ್ಯವಹಾರಗಳು ಆಗ್ತಾ ಇದೆ ಇದ್ರ ಮೇಲೆ ಇನ್ಕ್ವೈರಿ, ಜುಡಿಷಿಯಲ್ ಇನ್ಕ್ವೈರಿ ಮಾಡ್ರಿ, ಇವನ್ ಸಿಗ್ ಬೀಳ್ತಾನೆ. ಇವನಿಂದ ದೊಡ್ಡ ಟೀಮ್ ಇದೆ ಆಫೀಸಿಂದ, ದುಡ್ಡು ಕಲೆಕ್ಷನ್ ಮಾಡಕ ಒಂದ್ 2-3 ಮಂದಿಗೆ ಇಟ್ಟಿದ್ದಾನೆ ಅವನು. ಮತ್ತೆ ಇನ್ಲೀಗಲ್ ಉಸುಕೆಲ್ಲಿ ಹಿಡಿತಾನೆ, ಬೇರೆ ಪ್ರೈವೇಟ್ ನಲ್ಲಿ ಡಂಪ್ ಮಾಡಿಸ್ತಾನೆ, ಆ ಗಾಡಿ ಒಯ್ದು ಪೊಲೀಸ್ ಸ್ಟೇಷನ್ದಾಗ FIR ಮಾಡಿಸ್ತಾನ. ಇವನ್ ಸಿಗಿಸ್ತಾನೆ, ಮತ್ ಇವನೇ ಸೆಟಲ್ಮೆಂಟ್ ಮಾಡ್ತಾನ. ಇಂಥ ಆಫೀಸರ್ ನಮ್ ಕಲಬುರಗಿ ಜಿಲ್ಲೆದಾಗ ಬೇಕೇನ್ರಿ? ಇವತ್ತು ಕಲಬುರಗಿ ಜಿಲ್ಲೆದಾಗ ಎಷ್ಟೋ ಮಂದಿ ಇವತ್ತು ತೊಂದರೆನಲ್ಲಿದ್ದಾರೆ ಈ ಆಫೀಸ್ ಕಡೆಯಿಂದ. ಜನ ಹೊರಗ್ ಬರ್ತಾ ಇಲ್ಲ. ಬಿಸ್ನೆಸ್ ಮ್ಯಾನ್ದವ್ರಿಗೆ, ಕ್ರಷರ್ದವ್ರಿಗೆ ಅಂಜಿಸಿಟ್ಟಿದ್ದಾನೆ. ನಾಳೆ ನೀವು ನನ್ನ ವಿರೋಧ ಯಾರೇ ದನಿ ಎತ್ತಿದ್ರೆ ನಾ ಮತ್ತೆ ನಿಮ್ ಮೇಲೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ. ಇವತ್ತ ಮೈನಿಂಗ್ ಡಿಪಾರ್ಟ್ಮೆಂಟ್ ಹೆಂಗಿದೆ ಅಂದ್ರೆ ತಮ್ಗೆ ಗೊತ್ತಿದೆ. ಬಹಳ ನೀಟಾಗಿ ಕ್ರಷರ್ ಆಗ್ಲಿ, ಇದು ಕಟಕ್ ಆಗ್ಲಿ, ಉಸುಕ್ ಆಗ್ಲಿ, ಬಹಳ ಕೇರ್ಫುಲ್ ಆಗಿ ಅದು ಬಿಸ್ನೆಸ್ ಮಾಡ್ಬೇಕು ಲೀಗಲ್ ಆಗಿ. ಅದ್ರ ಮೇಲೆ ಅದ್ ಕಣ್ಣಿಟ್ಟಂಗ ಡಿಪಾರ್ಟ್ಮೆಂಟ್ದವ್ರು ಕಣ್ಣಿರುತ್ತೆ. ಅಲ್ಲಿ ಸುಮ್ನೆ ಒಂದು ನೋಟಿಸ್ ಜಾರಿ ಮಾಡಿದ್ರೆ, ನೀನು ಇನ್ಲೀಗಲ್ ಆಗಿ ಇಷ್ಟು ರಾಯಲ್ಟಿ ಕಟ್ಟಿಲ್ಲ, ಇದು ಗುಡ್ಡ ಇಷ್ಟು ಕಟ್ಟ ಹೆಚ್ಚಿಗೆ ಮಾಡಿದಿ, ಗುಡ್ಡ ಇಷ್ಟು ಹೊಡೆದಿ, ಕಲ್ಲು ಹೊಡೆದಿ ಅಂದಾಗ ಅವ್ರೆಲ್ಲ ಒಂದ್ ಕಡೆ ಪಾಪ ನಮ್ಗೆ ಅನ್ನೆಸರಿ ಅರೆಸ್ಟ್ಮೆಂಟ್ ಮಾಡ್ತಾನಂತ ಭಯಪಟ್ಟು ಯಾರು ಹೊರಗೆ ಬರ್ತಾ ಇಲ್ಲ. ಇವತ್ತ ನಾನು ಯಾರಿಗೆ ಸಪೋರ್ಟ್ ಮಾಡಕ್ ನಾನು ಇವತ್ತು ತಮ್ಮ ಮುಖಾಂತರ ಬಂದಿಲ್ಲ. ಯಾವ ಕ್ರಷರ್ದವ್ರು ಆಗ್ಲಿ, ಯಾವ ಮೈನಿಂಗ್ದವ್ರು ಆಗ್ಲಿ, ಯಾವ ಕಟಕ್ ಆಗ್ಲಿ, ಉಸುಕ್ ಆಗ್ಲಿ, ಯಾರು ಬಿ ತಪ್ಪು ಮಾಡಿದ್ರೆ ಅದ್ರ ಮೇಲೆ ಕಾನೂನು ರೀತಿಯಲ್ಲೇ ಕ್ರಮ ತಗೋಬೇಕು ಜಿಲ್ಲಾಧಿಕಾರಿಗಳು. ಇಂಥ ಆಫೀಸರ್ ತಮ್ಮ ಡಿಪಾರ್ಟ್ಮೆಂಟ್ ನಲ್ಲಿ ಇಟ್ಕೊಂಡು ಇವನೇನು ಆಟ ಆಡ್ತಾ ಇದ್ದಾನ?